ಯಾರಿಗೆ ವಿವಾಹ ಜೀವನದಲ್ಲಿ ತೊಂದರೆಗಳಾಗಲಿ ಅಥವಾ ವಿವಾಹ ಯೋಗ ವಿಳಂಬವಾಗಲಿ ಕಾಡ್ತಾ ಇದೆ, ಹಾಗೂ ಯಾರಿಗೆ ಜೀವನದಲ್ಲಿ ಅಷ್ಟ ದಾರಿದ್ರ್ಯಗಳಿಂದ ಕಷ್ಟಪಡ್ತಾ ಇದ್ದಾರೆ, ಹಾಗೂ ಯಾರಿಗೆ ತಮ್ಮ ಜೀವನದಲ್ಲಿ ಅಷ್ಟೈಶ್ವರ್ಯಗಳನ್ನು ಪಡಬೇಕೆಂಬ ಇಚ್ಛೆ ಇರುತ್ತೆ ಅಂತಹವರು ವಿಶೇಷವಾಗಿ ಮಾಘ ಮಾಸದಲ್ಲಾಗಲಿ, ಶ್ರಾವಣ ಮಾಸದಲ್ಲಾಗಲಿ ಅಥವಾ ಧನುರ್ಮಾಸದಲ್ಲಾಗಲಿ, ಯಾವುದೇ ಈ 3 ಮಾಸದಲ್ಲಿ ಶುಕ್ಲ ಪಕ್ಷಗಳಲ್ಲಿ ವಿಶೇಷವಾಗಿ 3 ದಿವ್ಯ ಕ್ಷೇತ್ರಗಳನ್ನು ದರ್ಶನ ಮಾಡಬೇಕು. ಅದೇ ಕಾವೇರಿ ನದಿ ತೀರದಲ್ಲಿ ದ್ವೀಪಗಳ ರೂಪದಲ್ಲಿ ನೆಲೆಸಿರ್ತಕ್ಕಂತಹ ಆದಿರಂಗ, ಮಧ್ಯರಂಗ ಹಾಗೂ ಅಂತ್ಯರಂಗ ಕ್ಷೇತ್ರಗಳು. ನಮಗೆ ಆದಿರಂಗ ಶ್ರೀರಂಗಪಟ್ಟಣದ ಬಳಿ ಇರ್ತಕ್ಕಂತಹ ಒಂದು ದಿವ್ಯ ಕ್ಷೇತ್ರವಾಗಿದೆ, ರಂಗನಾಥ ಸ್ವಾಮಿಯ ಕ್ಷೇತ್ರ. ಅದನ್ನ ಬ್ರಾಹ್ಮಿ ಮುಹೂರ್ತದಲ್ಲಿ ಅಥವಾ ಸೂರ್ಯೋದಯದ ವೇಳೆಗೆ ದರ್ಶನ ಮಾಡಿ ಅಲ್ಲಿಂದ ಮುಂದಕ್ಕೆ ಶಿಂಷ ಅಥವಾ ಶಿವನ ಸಮುದ್ರದ ಬಳಿ ಇರ್ತಕ್ಕಂತಹ ಕಾವೇರಿ ದ್ವೀಪದಲ್ಲಿ ಇರ್ತಕ್ಕಂತಹ ಮಧ್ಯರಂಗನ ದರ್ಶನವನ್ನ ಮಧ್ಯಾಹ್ನದ ವೇಳೆಗೆ ಮುಗಿಸಿ ಅಂತ್ಯರಂಗ ಅಥವಾ ಶ್ರೀರಂಗಂ ಕ್ಷೇತ್ರ ತಿರುಚಿ ತಮಿಳುನಾಡಿನ ಬಳಿ ಇರ್ತಕ್ಕಂತಹ ಕಾವೇರಿ ಮಧ್ಯದಲ್ಲಿ ದ್ವೀಪದ ರೂಪದಲ್ಲಿ ಇರ್ತಕ್ಕಂತಹ ಅಂತ್ಯರಂಗದ ದರ್ಶನ ರಾತ್ರಿ ಮಲಗುವ ಒಳಗೆ ಅಥವಾ ಪ್ರದೋಷ ಕಾಲಕ್ಕೆ ಅಥವಾ ಸೂರ್ಯಾಸ್ತದ ಕಾಲಕ್ಕೆ ಆ ದಿನದ ಅಂತ್ಯದ ವೇಳೆಗೆ ದರ್ಶನ ಮಾಡಿದ್ದೇ ಆದರೆ ವಿಶೇಷವಾದಂತಹ ಫಲಗಳನ್ನು ಪಡೆಯಬಹುದು. ಆ ರಂಗನಾಥ ಸ್ವಾಮಿಯ ಹಾಗೂ ರಂಗನಾಯಕಿ ಮಹಾಲಕ್ಷ್ಮಿಯಾದಂತಹ ರಂಗನಾಯಕಿಯ ಒಂದು ಅನುಗ್ರಹದಿಂದ ಈ ಒಂದು ವಿಶ್ವದ ರಂಗಭೂಮಿ, ಈ ರಂಗಭೂಮಿಯಲ್ಲಿ, ಈ ಸಂಸಾರವೆಂಬ ರಂಗಭೂಮಿಯಲ್ಲಿ ನಾವು ವಿಶೇಷವಾದಂತಹ ಪಾತ್ರಗಳನ್ನು ನಿರ್ವಹಿಸಿ ವೈಭವದಿಂದ ನಾವು ಜೀವನವನ್ನ ನಡೆಸಬಹುದು. ನಮ್ಮ ಇಷ್ಟಾರ್ಥಗಳನ್ನೆಲ್ಲ ನೆರವೇರಿಸಿಕೊಳ್ಳಬಹುದು. ಹಾಗೂ ನಮ್ಮಲ್ಲಿರ್ತಕ್ಕಂತಹ ಎಲ್ಲ ದೋಷಗಳನ್ನು ಕಳೆದುಕೊಂಡು ಸುಖ ಹಾಗೂ ಸಂಪತ್ತುಗಳಿಂದ ನಾವು ಜೀವನವನ್ನ ಸಾಗಿಸಬಹುದು.